ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಪ್ರೀತಿಯ ತಂದೆಯಾದ, ನಿತ್ಯನಾದ ತಂದೆಯಾದ, ನಮ್ಮೆಲ್ಲ ಆತ್ಮಗಳ ತಂದೆಯಾದ, ಒಳ್ಳೆಯ ಕುರುಬನಾದ ಯೇಸು ಕ್ರಿಸ್ತ ಸರ್ವಾಧಿಕಾರಗಳ ನಾಮದಲ್ಲಿ ನಿಮ್ಮೆಲ್ಲರನ್ನು ಮಾತನಾಡುವ, ಜೀವ ನೀಡುವ, ರಕ್ಷಣೆ ನೀಡುವ, ಬೆಳಕು, ಶಾಂತಿ, ಧೈರ್ಯ, ಮಹಿಮೆ, ದೇವದೂತರ ಕಾವಲು, ಪ್ರೀತಿ, ಹೌದು ಪ್ರಿಯರೇ, ಎಲ್ಲ ಸುಗುಣಗಳನ್ನು, ರಕ್ಷಣೆಯನ್ನು, ಕಾವಲನ್ನು ನೀಡುವ ದೇವರ ವಾಕ್ಯವಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರೂ ಪ್ರೀತಿಯನ್ನು ಸ್ವಾಗತಿಸುತ್ತೇನೆ. ಈ ದಿನ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಪ್ರಿಯರೇ, ಆತ್ಮೀಯ ಆಹಾರ. ಹೌದು ಪ್ರಿಯರೇ, ಆತ್ಮೀಯ ಆಹಾರದ ಬಗ್ಗೆ ನಾವು ಪವಿತ್ರ ದೇವರ ಮಾತುಗಳ ಮೂಲಕ ಸ್ವಲ್ಪ ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಇದರ ಮುಖಾಂತರ ನಾವು ಪವಿತ್ರ ದೇವರ ಮಾರ್ಗದಲ್ಲಿ, ಪವಿತ್ರವಾದ ದೇವರ ಸತ್ಯದಲ್ಲಿ, ಪವಿತ್ರವಾದ ದೇವರ ಜೀವದಲ್ಲಿ ನೆಲೆಗೊಳ್ಳುವಂತೆ ದೇವರು ತಾನೇ ತನ್ನ ಮಾತನಾಡುವ ಕುಮಾರ ದೇವರ ಸ್ವರೂಪನಾದ ಯೇಸು ಕ್ರಿಸ್ತ ನಾಮದಲ್ಲಿ ಅನುಗ್ರಹಿಸಲಿ ಪ್ರಾರ್ಥನೆ ಮಾಡಿಕೊಂಡು ಪ್ರಿಯರೇ. ಕೇಳಲಿರುವ ವಾಕ್ಯ ಭಾಗ ಅಂಶಗಳು ನಿಜವಾಗಿಯೂ ನಮ್ಮ ಜೀವಿತಕ್ಕೆ ಆಹಾರವಾಗಿ ಮಾರ್ಪಡುವಂತೆ ಯೇಸು ಹೇಳಿದಂತೆ, ನಾನು ಆಡಿದ ಮಾತುಗಳೇ ಜೀವ ಆತ್ಮ ಆಗಿವೆ. ಹೌದು ಪ್ರಿಯರೇ, ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವ ಕೊಡುವ ರೊಟ್ಟಿ, ನನ್ನನ್ನು ಭುಜಿಸುವವನು ಸದಾ ಕಾಲ ಜೀವಿಸುತ್ತಾನೆ, ಸಾಯುವುದೇ ಇಲ್ಲ. ಹೌದು ಪ್ರಿಯರೇ, ಯೇಸುವೇ ವಾಕ್ಯವಾಗಿದ್ದಾನೆ, ವಾಕ್ಯವೇ ಆಹಾರ. ಹೌದು ಪ್ರಿಯರೇ, ಹೀಗೆ ನಾವು ಆತ್ಮೀಯ ಆಹಾರದ ಬಗ್ಗೆ ಧ್ಯಾನಿಸೋಣ ಪ್ರಿಯರೇ. ದೇವರ ಮಾತುಗಳೇ ಯೇಸು ಸೈತಾನಿಗೆ ಹೇಳುತ್ತಾನೆ, ಅರಣ್ಯದಲ್ಲಿ 40 ದಿವಸ ಉಪವಾಸ ಆದ ನಂತರ ಹಸಿವೆಯಾದಾಗ ಸೈತಾನನು ಬಂದು ಯೇಸುವನ್ನು ಪರೀಕ್ಷಿಸಿದಾಗ, ಈ ದೇವಕುಮಾರನಾಗಿದ್ದರೆ ಈ ಕಲ್ಲುಗಳನ್ನು ರೊಟ್ಟಿ ಆಗುವಂತೆ ಆಜ್ಞಾಪಿಸು ಎಂದಾಗ, ಮನುಷ್ಯನು ಕೇವಲ ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾನೆ ಎಂದು ಆತನಿಗೆ ಹೇಳುವ ಮೂಲಕ ಆತನ ಪರೀಕ್ಷೆ ಗೆಲ್ಲುತ್ತಾನೆ ಪ್ರೇರೆ. ಹೌದು, ದೇವರು ಪರೀಕ್ಷಿಸುತ್ತಾನೆ, ಸೈತಾನ ಶೋಧಿಸುತ್ತಾನೆ ದೇವರ ಮಾರ್ಗ ತಪ್ಪಿಸುವಂತೆ. ಹೀಗೆ ಪ್ರೇರೆ, ದೇವರ ಮಾತುಗಳೇ ನಮ್ಮ ಜೀವಿತದ ನಿಜವಾದ ಆಹಾರ ಆಗುವಂತೆ ನಾವು ಈ ವಾಕ್ಯ ಭಾಗದ ಪ್ರವೇಶಿಸೋಣ ಪ್ರೇರೆ. ಪ್ರಾರ್ಥನೆ ಮಾಡಿ ಆರಂಭಿಸೋಣ. ಪ್ರಾರ್ಥನೆ ನನ್ನೊಂದಿಗೆ ಏಕೀಭವಿಸಿರಿ, ಪ್ರಾರ್ಥಿಸಿರಿ ಪ್ರೇರೆ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಆತ್ಮಸ್ವರೂಪನೇ, ಜೀವಸ್ವರೂಪನೇ, ಆಗಲೆಲ್ಲದರಲ್ಲಿ ಅಗ್ರಸ್ಥನೇ, ಭಯಂಕರನಾದ ಒಳ್ಳೆಯ ದೇವರೇ, ಯಾರೂ ಸಮೀಪಿಸದ ತೇಜಸ್ಸಿನಲ್ಲಿ ವಾಸಿಸುವ ಅಮರತ್ವಗಳ ದೇವರೇ, ದೇವ, ಆತ್ಮೀಯ ಆಹಾರ ಎನ್ನುವ ವಾಕ್ಯ ಅಂಶವನ್ನು ಧ್ಯಾನಿಸುವಾಗ ನೀವೇ ನಮ್ಮ ಆತ್ಮಕ್ಕೆ, ಆತ್ಮವೇ ಆಗಿರುವ ನಾನು ಎಂಬ ಮನುಷ್ಯ ಜೀವಿತಕ್ಕೆ ನಿಜವಾದ ಆಹಾರ ದೇವರೇ. ನಿಮ್ಮ ಪರಿಶುದ್ಧ ಆತ್ಮದಿಂದ ಹುಟ್ಟಿದ, ಈ ಲೋಕದಲ್ಲಿ ಹುಟ್ಟಿದ ನಿಮ್ಮ ಸ್ವರವಾದ ಶರೀರಾವತಾರ ತಾಳಿದ ಯೇಸು ಕ್ರಿಸ್ತನೇ, ಆತನಿಂದ ಹೊರಡುವ ಮಾತುಗಳೇ ನಿಜವಾದ ಆಹಾರ. ಹೌದು ಪ್ರಭುವೇ, ಹೀಗೆ ನಿಜವಾದ ಆಹಾರ, ಆತ್ಮೀಯ ಆಹಾರ ಎಂಬ ವಾಕ್ಯವನ್ನು ಧ್ಯಾನಿಸುವಾಗ ನೀವೇ ಆಹಾರವಾಗಿರುವ ನಿಮ್ಮ ಮಾತುಗಳಿಂದ ಆತ್ಮವಾಗಿರುವ ನಮ್ಮನ್ನು ಪೋಷಿಸಬೇಕೆಂದು, ಬಲಪಡಿಸಬೇಕೆಂದು, ಸ್ಥಿರಪಡಿಸಬೇಕೆಂದು, ಅನುಗ್ರಹಿಸಬೇಕೆಂದು, ಶುದ್ಧ ಹೃದಯ, ನಿರ್ಮಲ ಮನಸ್ಸಾಕ್ಷಿ, ನೂತನ ಸ್ವಭಾವ, ಹೊಸ ಮಾರ್ಗದಲ್ಲಿ, ದೈವ ಮಾರ್ಗದಲ್ಲಿ, ರಾಜ ಮಾರ್ಗದಲ್ಲಿ, ಸ್ವರ್ಗದ ಮಾರ್ಗದಲ್ಲಿ, ನಿತ್ಯ ಜೀವದ ಬೆಳಕಿನ ಮಾರ್ಗದಲ್ಲಿ, ರಕ್ಷಣೆಯ ಮಾರ್ಗದಲ್ಲಿ, ಶಾಂತಿಯ ಮಾರ್ಗದಲ್ಲಿ, ಧೈರ್ಯದ ಮಾರ್ಗದಲ್ಲಿ ದೇವ, ನೀವು ಆಡುವ ಮಾತುಗಳ ಮೂಲಕ ನಾವು ಆತ್ಮೀಯವಾಗಿ ಆಹಾರದಿಂದ ತೃಪ್ತಿಯಾಗುವಂತೆ ಈ ವಾಕ್ಯ ಭಾಗಗಳಲ್ಲಿ ಅನುಗ್ರಹಿಸಬೇಕೆಂದು ಮತ್ತು ಆತ್ಮೀಯ ಆಹಾರ ಎನ್ನುವ ಕೆಲವು ವಾಕ್ಯಗಳನ್ನು ಧ್ಯಾನಿಸುವಾಗ ನೀವೇ ನಿಮ್ಮ ಪರಿಶುದ್ಧಾತ್ಮನ ಮೂಲಕ ಬರೆಸಿರುವ ಆ ವಾಕ್ಯಗಳಿಂದ ನಮ್ಮ ಆತ್ಮದೊಂದಿಗೆ, ಹೃದಯ, ಮನಸ್ಸು, ಸ್ವಭಾವದೊಂದಿಗೆ, ವಿಶ್ವಾಸ, ಪರಿಶುದ್ಧ ಪ್ರಾರ್ಥನಾ ಸಾಕ್ಷ್ಯ ಜೀವಿತದೊಂದಿಗೆ ಮಾತನಾಡಬೇಕೆಂದು, ನಮ್ಮ ದೇಹ, ಆತ್ಮ, ಪ್ರಾಣಗಳಲ್ಲಿರುವ ಎಲ್ಲ ಕತ್ತಲನ್ನು ಒಡೆದೋಡಿಸಬೇಕೆಂದು, ಹೀಗೆ ಶಾಂತಿದಾಯಕ ದೇವರೇ, ಸೈತಾನನನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ಅನುದಿನ ಜಜ್ಜಿ ಹಾಕುತ್ತಾ ಬರಬೇಕೆಂದು ನಜರೇತಿನ ದೇವಕುಮಾರ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ಪರಲೋಕ ತಂದೆಯಾದ ದೇವರೇ, ಪರಿಶುದ್ಧನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಬನ್ನಿರಿ ಪ್ರೇರೆ, ಆತ್ಮೀಯ ಆಹಾರ ಎನ್ನುವ ಒಂದು ದೈವಿಕ ಅಂಶವನ್ನು ಧ್ಯಾನಿಸೋಣ ಪ್ರೇರೆ. ಇದಕ್ಕೆ ಮೊದಲು ನಾವು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ಸಿದ್ಧರಾಗೋಣ. ಹಾಡು
ನನಗೆ ಮೇಲಾಯಿತು. ಹೌದು ಪ್ರೇರೆ, ನಮಗೆ ಮೇಲಾಯಿತು. ಯಾವಾಗ ಯೇಸುವನ್ನು ಸ್ವಂತ ರಕ್ಷಕನಾಗಿ, ದೇವರಾಗಿ, ಒಳ್ಳೆಯ ಕುರುಬನಾಗಿ ನನ್ನ ಪ್ರಾಣ ಉಳಿಸಲು ತನ್ನ ಪ್ರಾಣ ಕೊಟ್ಟಿದ್ದಾನೆ. ಹೌದು, ನರಕಕ್ಕೆ ಹೋಗಬೇಕಾದ ಪಾಪ ಸ್ವಭಾವದವರಾದ ನಮ್ಮನ್ನು ನಮ್ಮ ಸ್ಥಳದಲ್ಲಿ ತಾನು ಬಂದು ನಮ್ಮ ದೋಷ ಪಾಪ ಶಿಕ್ಷೆಯನ್ನು ತನ್ನ ಮೇಲೆ ಹೊತ್ತುಕೊಂಡು, ನಿಜವಾದ ಸ್ನೇಹಿತನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾಣವನ್ನು ಕೊಡುತ್ತಾನೆ ಎಂದು ಪ್ರಾಣ ಕೊಟ್ಟು ನಮ್ಮನ್ನು ಸ್ನೇಹಿತರಿಂದ ಕರೆದು ತನ್ನ ಮರಣದಲ್ಲಿ ನಮ್ಮ ಶಿಕ್ಷೆಯನ್ನು ತೆಗೆದುಕೊಂಡು ತನ್ನ ಪುನರುತ್ಥಾನದಲ್ಲಿ ನಮ್ಮನ್ನು ಮರಣದಿಂದ ಜೀವಕ್ಕೆ ಎಬ್ಬಿಸಿದನು ಪ್ರೇರೆ. 1ನೇ ಮರಣ ದೇಹದಿಂದ, 2ನೇ ಮರಣ ನರಕದಿಂದ. ಹೌದು ಪ್ರೇರೆ, ಮತ್ತು ಸ್ವರ್ಗದಲ್ಲಿ ತಂದೆಯ ದರ್ಶನವನ್ನು ಪಡೆಯುವಂತೆ ನಮ್ಮನ್ನು ತನ್ನ ಸ್ಥಾನದಲ್ಲಿ ನಿಲ್ಲಿಸಲು, ದೇವರ ಮಕ್ಕಳನ್ನಾಗಿಸಲು ಬಂದಿದ್ದಾನೆ ಪ್ರೇರೆ. ದೇವಕುಮಾರನಾಗಿ ಹೀಗೆ ನಮಗೆ ಉಂಟು ಮಾಡಿದ್ದಾನೆ ಪ್ರೇರೆ. ಶಿಲುಬೆಯ ಮುಖಾಂತರ ತನ್ನ ಜೀವನ, ಬೋಧನೆ, ಯಾತನೆ, ಸಾಧನೆ, ಮರಣ, ಪುನರುತ್ಥಾನ ಮತ್ತು ಪುನರಾಗಮನದಿಂದ ನಮ್ಮನ್ನು ಪೂರ್ಣ ರಕ್ಷಣೆಯೊಳಗೆ, ಶಾಶ್ವತ ಜೀವಿತದೊಳಗೆ ತೆಗೆದುಕೊಂಡು ಹೋಗಲಿದ್ದಾನೆ, ಆನಂದದೊಳಗೆ. ಹೀಗೆ ನಮಗೆ ಮೇಲಾಯಿತು ಎನ್ನುವ ಹಾಡನ್ನು ನನಗೆ ಏಕೀಭವಿಸಾಡಿರಿ. ಹಾಡು: ನನ್ನ ಅರ್ಪಣೆಗಳ ನೀನು ಪರಿಶುದ್ಧಪಡಿಸುತ್ತಿರುವೆ ಎಂದು, ಏಸಪ್ಪ ನಿನ್ನ ಪಾದಗಳ ಬಳಿಯಲ್ಲಿ ನನ್ನ ಶಿರವ ವಂದಿಸುವೆ. ನನ್ನ ಅರ್ಪಣೆಯನ್ನು ನೀನು ಪರಿಶುದ್ಧಪಡಿಸುತ್ತಿರುವೆ ಎಂದು, ಯೇಸುವೆ ನಿನ್ನ ಪಾದಗಳ ಬಳಿಯಲ್ಲಿ ನನ್ನ ಶಿರವ ವಂದಿಸುವೆ. ನೀನೇ ನನಗೆಂದು, ನಾನೇ ನಿನಗೆಂದು, ನನಗಾಗಿ ತಂದೆಯಲ್ಲಿ ವಿಜ್ಞಾಪಿಸುತ್ತಿರುವೆ ಎಂದು. ನೀನೇ ನನಗೆಂದು, ನಾನು ನಿನಗೆಂದು, ನನಗಾಗಿ ವಿಜ್ಞಾಪಿಸುತ್ತಾ ಇರುವೆ ಎಂದು. ಆದರಣೆಯಿಲ್ಲದ ಈ ಲೋಕದೋಳು ಆತುಕೊಂಡೆನು, ಎದುರೇ ನಿಂತಿರುವ ನಿನ್ನ ಮೇಲೆ ಯೇಸುವೆ. ಆದರಣೆಯಿಲ್ಲದ ಈ ಲೋಕದಲ್ಲಿ ಆತುಕೊಂಡೆನು, ಎದುರೇ ನಿಂತಿರುವ ನಿನ್ನ ಮೇಲೆ. ಅನುರಾಗ ಸೀಮೆಯಲ್ಲಿ ಅನುಬಂಧವನ್ನು ಹೆಚ್ಚಿಸಿದ ನಿನ್ನೊಂದಿಗೆ ಅರಣ್ಯವಾಸವೇ ನನಗೆ ಮೇಲಾಯಿತು. ಆಮೆನ್ ಲಾರ್ಡ್. ಅನುರಾಗ ಸೀಮೆಯೋಳು ಅನುಬಂಧವನ್ನು ಹೆಚ್ಚಿಸಿದ ನಿನ್ನೊಂದಿಗೆ ಅರಣ್ಯವಾಸವೇ ನಮಗೆ ಮೇಲಾಯಿತು. ನಮ್ಮ ಅರ್ಪಣೆಗಳ ನೀನು ಪರಿಶುದ್ಧಪಡಿಸುತ್ತಿರುವೆ ಎಂದು, ಏಸಪ್ಪ ನಿನ್ನ ಪಾದದ ಬಳಿಯಲ್ಲಿ ನನ್ನ ಶಿರವ ವಂದಿಸುವೆ. ನೀನೇ ನನಗೆಂದು, ನಾನೇ ನಿನಗೆಂದು, ನನಗಾಗಿ ವಿಜ್ಞಾಪಿಸುತ್ತಾ ಇರುವೆ ಎಂದು. ಗಮ್ಯ ತಿಳಿಯದ ವ್ಯಾಮೋಹದೋಳು ಗುರಿ ನಿಲ್ಲಿಸಿದೆನು, ಮಾರ್ಗವ ತೋರಿದ ನಿನ್ನ ಮೇಲೆ ಕ್ರಿಸ್ತನೇ. ಗಮ್ಯ ತಿಳಿಯದಂತ ವ್ಯಾಮೋಹದೊಳಗೆ ಗುರಿ ನಿಲ್ಲಿಸಿದೆನು, ಮಾರ್ಗವ ತೋರಿದಂತ ನಿನ್ನ ಮೇಲೆ. ಗಾಳಿಯನ್ನು ಗದರಿಸಿ ಗಾಳಿ ಮಳೆಯನ್ನು ಶಾಂತಪಡಿಸಿದ ನಿನ್ನೊಂದಿಗೆ ಶಾಲೆ ಮುನ್ನೆರಳೆ ನನಗೆ ಮೇಲಾಯಿತು. ಗಾಳಿಯನ್ನು ಗದರಿಸಿ ಗಾಳಿ ಸಮುದ್ರವ ಶಾಂತಪಡಿಸಿದ ನಿನ್ನೊಂದಿಗೆ ಸರ್ವಶಕ್ತ ನೆರಳೆ ನನಗೆ ಮೇಲಾಯಿತು. ನನ್ನ ಅರ್ಪಣೆಗಳ
ನೀನು ಪರಿಶುದ್ಧಪಡಿಸುತ್ತಿರುವೆ ಎಂದು. ಯೇಸುವೆ ನಿನ್ನ ಪಾದದ ಬಳಿಯಲ್ಲಿ ನನ್ನ ಶಿರವ ವಂದಿಸುವೆ. ನೀನೇ ನನಗೆಂದು ನಾನು ನಿನಗೆಂದು ನನಗಾಗಿ ತಂದೆಯಲ್ಲಿ ವಿಜ್ಞಾಪಿಸುತ್ತಿರುವೆ ಎಂದು. ಕುರಿಗಳ ಕಾಯುವ ಗುಡಾರದೋಳು ಮೈ ಮರೆತು ಹೋದೆನು ಮಮತೆಯ ತೋರಿದ ನಿನ್ನ ಮೇಲೆ. ಕುರಿಗಳ ಕಾಯುವ ಕುರುಬರ ಗುಡಾರದೋಳು ಮೈ ಮರೆತು ಹೋದೆನು ಮಮತೆಯ ತೋರುವ ನಿನ್ನ ಮೇಲೆ. ಮಹಿಮಾನ್ವಿತವಾದ ನಿನ್ನ ಮಂದೆಯೋಳು ಬಚ್ಚಿಟ್ಟಂತ ನಿನ್ನೊಂದಿಗೆ ಸಿಯೋನು ಧ್ಯಾನವೇ ನನಗೆ ಮೇಲಾಯಿತು ತಂದೆ. ಮಹಿಮಾನ್ವಿತವಾದ ನಿನ್ನ ಮಂದೆಯಲ್ಲಿ ಬಚ್ಚಿಟ್ಟಿದ್ದ ನಿನ್ನೊಂದಿಗೆ ಸಿಯೋನು ಧ್ಯಾನವೇ ನನಗೆ ಮೇಲಾಯಿತು. ನನ್ನ ಅರ್ಪಣೆಗಳ ನೀನು ಪರಿಶುದ್ಧಪಡಿಸುತ್ತಿರುವೆ ಎಂದು. ಏಸಪ್ಪ ನಿನ್ನ ಪಾದದ ಬಳಿಯಲ್ಲಿ ನನ್ನ ಶಿರವ ವಂದಿಸುವೆ. ನೀನು ನನಗೆಂದು ನಾನು ನಿನಗೆಂದು ನನಗಾಗಿ ತಂದೆಯಲ್ಲಿ ವಿಜ್ಞಾಪಿಸುತ್ತಿರುವೆ ಎಂದು. ನೀನು ನನಗೆಂದು ನಾವು ನಿನಗೆಂದು ನಮಗಾಗಿ ತಂದೆ ದೇವರಲ್ಲಿ ವಿಜ್ಞಾಪಿಸುತ್ತಿರುವೆ ಎಂದು. ಆಮೆನ್ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಹೋಲಿ ಗೋಸ್ಟ್. ಹೌದು ಪ್ರೇರೆ, ನಮಗೆ ಮೇಲಾಯಿತು. ಹೌದು ಪ್ರೇರೆ, ಯೇಸು ಜನನದಿಂದ, ಯೇಸು ಬೋಧನೆಯಿಂದ, ಯೇಸು ಕಷ್ಟ ಸಂಕಟ ಯಾತನೆಯಿಂದ, ಯೇಸು ಗಾಯಗಳಿಂದ, ಯೇಸು ಸುರಿಸಿದ ಶಿಲುಬೆಯಲ್ಲಿ ಸುರಿಸಿದ ರಕ್ತದಿಂದ, ಯೇಸು ಮುಳ್ಳಿನ ಕಿರೀಟದಿಂದ, ಹೌದು ಪ್ರೇರೆ, ಯೇಸು ಶಿಲುಬೆಯಲ್ಲಿ ನುಡಿದ 7 ಮಾತುಗಳಿಂದ, ಯೇಸು ಮರಣದಿಂದ, ಯೇಸು ಪುನರ ಜೀವಂತವಾಗಿ 3ನೇ ದಿನ ಎದ್ದ. ಆದ್ದರಿಂದ ನಮಗೆ ಮೇಲಾಯಿತು. ಯೇಸು ತಂದೆಯ ಬಳಿಗೆ ಹೋದ. ಯೇಸು ತಂದೆಯ ಬಳಿಯಿಂದ ಪರಿಶುದ್ಧಾತ್ಮ ಶಕ್ತಿಯನ್ನು, ಸ್ವರ್ಗದ ಶಕ್ತಿಯನ್ನು, ಲೋಕದ ಶಕ್ತಿ ನಮ್ಮ ಮುಂದೆ ನಿಲ್ಲದಂತೆ ಕೆಡುಕನ ಎಲ್ಲ ಬಾಣಗಳಿಂದ ದಾಳಿಯಿಂದ ಕಾಪಾಡಲು ಸ್ವರ್ಗದ ಶಕ್ತಿಯನ್ನು ಕಳುಹಿಸಿ, ನೀವು ನನ್ನ ಸ್ನೇಹಿತರು ಎಂದು ಹೇಳಿ, ನಾನು ತಂದೆಯನ್ನು ಬೇಡಿಕೊಳ್ಳುತ್ತೇನೆ, ತಂದೆ ನಿಮಗೆ ಬೇರೊಬ್ಬ ಸಹಾಯಕನನ್ನು ಕಳಿಸಿಕೊಡುತ್ತಾನೆ. ಆ ಸಹಾಯಕ ಯಾರೆಂದರೆ ಸತ್ಯ ಸ್ವರೂಪಿಯಾದ ಪರಿಶುದ್ಧಾತ್ಮನೇ. ಆ ಪರಿಶುದ್ಧಾತ್ಮ ಬಂದ ಮೇಲೆ ನಿಮ್ಮನ್ನು ಆತನು ಸಮಗ್ರ ಸತ್ಯಕ್ಕೆ ಕರೆದೊಯ್ಯುತ್ತಾನೆ. ಮುಂದೆ ಆಗುವ ಸಂಗತಿಗಳನ್ನು ನಿಮಗೆ ತಿಳಿಯಪಡಿಸುತ್ತಾನೆ ಮತ್ತು ನಾನು ಹೇಳಿದವುಗಳಿಂದಲೇ ತೆಗೆದು ನಿಮಗೆ ತಿಳಿಯಪಡಿಸುತ್ತಾ ನನ್ನನ್ನು ಮಹಿಮೆಪಡಿಸುತ್ತಾನೆ. ಕಾರಣ ತಂದೆಗಿರುವುದೆಲ್ಲವೂ ನನ್ನದೇ. ಹೌದು ಪ್ರೇರೆ, ಯೇಸು ಹೇಳಿದ್ದಾನೆ, ನಾನು ತಂದೆ ಒಂದಿಯಾಗಿದ್ದೇವೆ. ಹೀಗೆ ನಮ್ಮ ಅರ್ಪಣೆಗಳನ್ನು ಪ್ರಭು ಪರಿಶುದ್ಧಪಡಿಸುತ್ತಿದ್ದಾನೆ ಪ್ರೇರೆ. ವಿಶ್ವಾಸದಿಂದ, ಜ್ಞಾನದಿಂದ, ನಂಬಿಕೆ, ನಿರೀಕ್ಷೆ, ಪ್ರೀತಿಯಿಂದ ನಾವು ಪ್ರಾರ್ಥಿಸುವುದಾದರೆ, ಆತನನ್ನು ಎದುರು ನೋಡುವುದಾದರೆ, ಆತನ ಮಾರ್ಗದಲ್ಲಿ ನಡೆಯಲು ಇಷ್ಟವುಳ್ಳವರಾದರೆ ನಮ್ಮ ಪ್ರತಿಯೊಂದು ಪ್ರಾರ್ಥನೆ, ವಿಜ್ಞಾಪನೆ, ಮನವಿಗಳನ್ನು, ಕೋರಿಕೆಗಳನ್ನು ದೇವರ ಚಿತ್ತವಾಗಿ ಮಾರ್ಪಡಿಸುತ್ತಾನೆ. ದೇವರ ರಾಜ್ಯಕ್ಕಾಗಿ ನೀತಿಯಾಗಿ ಜೀವಿಸಲು ನಮ್ಮ ಅರ್ಪಣೆಗಳನ್ನು ಪ್ರಭು ಯೇಸು ಪರಿಶುದ್ಧಪಡಿಸುತ್ತಿದ್ದಾನೆ. ಹೀಗೆ ಯೇಸುವಿನ ಪಾದಗಳ ಬಳಿಯಲ್ಲಿ ನಮ್ಮ ಶಿರವನ್ನು ಹೊಂದಿಸಬೇಕಾಗಿದೆ ಪ್ರೇರೆ. ಪ್ರಭು ಯೇಸು ನಮಗಾಗಿ ಪ್ರಾರ್ಥಿಸುತ್ತಿದ್ದಾನೆ ಪ್ರೇರೆ. ತಂದೆಯಲ್ಲಿ ಇವರು ನನಗಾಗಿ, ನಾನು ನಿನಗಾಗಿ ತಂದೆ ಎಂದು. ಹೌದು, ಯೇಸು ಹೇಳಿದ್ದಾನೆ, ತಂದೆ ನನ್ನನ್ನು ಪ್ರೀತಿಸಿದಂತೆ ತಂದೆ ನನ್ನನ್ನು ಕಳಿಸಿಕೊಟ್ಟಂತೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನಾನು ನಿಮ್ಮನ್ನು ಲೋಕಕ್ಕೆ ಕಳಿಸಿಕೊಡುತ್ತೇನೆ. ಹೌದು ಪ್ರೇರೆ. ಆದ್ದರಿಂದ ನೀನು ಯೇಸುವಿಗಾಗಿ ಇರಬೇಕಾಗಿ ಪ್ರೇರೆ. ಯೇಸು ತಂದೆಗಾಗಿ ಈತನನ್ನು ನನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸು, ಈತನಿಗೆ ನನ್ನ ಆತ್ಮವನ್ನು ಕೊಡು ಎಂದು ಯೇಸು ತಂದೆಯ ಬಳಿಯಲ್ಲಿ ಬೇಡಿ ಪರಿಶುದ್ಧಾತ್ಮ ಕಳಿಸಿಕೊಡುತ್ತಿದ್ದಾನೆ. ಹೀಗೆ ವಿಜ್ಞಾಪನೆ ಮಾಡುತ್ತಿದ್ದಾನೆ ಪ್ರೇರೆ. ಪರಲೋಕದಲ್ಲಿ ಯೇಸು ನಮಗಾಗಿ, ಯೇಸು ವಿಶ್ವಾಸ ಪ್ರತಿಯೊಬ್ಬರಿಗಾಗಿ, ಆತನ ನಾಮಸ್ಮರಣೆ ಮಾಡುವವರೆಲ್ಲರೂ ರಕ್ಷಣೆ ಹೊಂದುವರು. ಹೌದು ಪ್ರೇರೆ. ಹೀಗೆ ನಾವು ಬಹಳ ಸಾರಿ ನೋಡುತ್ತೇವೆ, ಆಧರಣೆ ಇಲ್ಲದ ಈ ಲೋಕದಳು ಪ್ರಭುವಿನ ಮೇಲೆ ಆತುಕೊಳ್ಳಬೇಕಾಗಿದೆ. ಕಾರಣ
ನೀನು ಪ್ರಾರ್ಥನೆ ಮಾಡಬೇಕಾದರೆ ನೀನು ಏಕಾಂತವಾದ ಕೋಣೆಯೊಳಗೆ ಹೋಗಿ ಅಂತರಂಗದಲ್ಲಿರುವ ತಂದೆಯಲ್ಲಿ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿರುವುದನ್ನು ನೋಡು, ತಂದೆ ನಿನಗೆ ಬಹಿರಂಗವಾಗಿ ಪ್ರತಿಫಲ ಕೊಡುತ್ತಾನೆ. 2-3 ಎಲ್ಲಿ ನನ್ನ ಹೆಸರಿನಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ ಎಂದು ಹೇಳಿದ ಪ್ರಭು, ಆದರಣೆ ಇಲ್ಲದ ಈ ಲೋಕದಳು ಆತನ ಮೇಲೆ ಆದುಕೊಳ್ಳಬೇಕಾಗಿದ್ದರೆ ಕಾರಣ ಎದುರೇ ನಮ್ಮ ಎದುರು ನಿಂತಿರುತ್ತಾನೆ ಪ್ರಭು, ವಿಶ್ವಾಸವರ ಎದುರು. ಹೌದು ಪ್ರೇರೆ. ಹೀಗೆ ಅನುರಾಗ ಸೀಮೆಯಲ್ಲಿ ಅನುಬಂಧವನ್ನು ಹೆಚ್ಚಿಸಿದ ಯೇಸುವಿನೊಂದಿಗೆ ಅರಣ್ಯ ವಾಸವಾದರೂ ಕೂಡ ನಮಗೆ ಮೇಲಾಗುತ್ತದೆ. ಹೌದು ಪ್ರೇರೆ. ಪರಮ ಪ್ರೀತಿಯನ್ನು ಉಂಟು ಮಾಡುವ, ಹೆಚ್ಚಿಸುವ ಯೇಸುವಿನೊಂದಿಗೆ ನಮ್ಮ ಜೀವಿತದಲ್ಲಿ ಏನು ಕಳಕೊಂಡ್ರೂ ಕೂಡ ಅರಣ್ಯ ತಂತೆ ನಮ್ಮ ಜೀವಿತ ಕಂಡರೂ ಕೂಡ ಮೇಲಾಗುತ್ತದೆ ಪ್ರೇರೆ. ಕಾರಣ ಯೇಸುವಿನ ಆಧರಣೆ. ಯೇಸು ನಮ್ಮೆದುರಿರುವುದರಿಂದ, ನಾವು ಯೇಸುವಿನ ಮೇಲೆ ಆತುಕೊಂಡಿರುವುದರಿಂದ, ಹೀಗೆ ಗಮ್ಯ ತಿಳಿಯಾದ ವ್ಯಾಮೋಹದೊಳಗೆ ಜೀವಿಸದಂತೆ ಗುರಿ ನಿಲ್ಲಿಸುತ್ತಾನೆ ಮಾರ್ಗವ ತೋರುವ ಯೇಸು. ಹೌದು ಪ್ರೇರೆ. ಈ ಲೋಕ, ಕಣ್ಣಿನ ಶರೀರದ ಬದುಕು ಬಾಳಿನ ಡಂಬ ಎಂಬ ಸೈತಾನನ 3 ಅಸ್ತ್ರಗಳಿಂದ ಹೊಡೆದುಕೊಂಡು ಹೋಗುತ್ತಿದ್ದ ಪ್ರೇರೆ ನರಕಕ್ಕೆ ಪ್ರವಾಹದಂತೆ ಅನೇಕರು ಹೋಗುತ್ತಿದ್ದಾರೆ. ಯೇಸುವನ್ನು ವಿಶ್ವಾಸದ ಪ್ರತಿಯೊಬ್ಬರು, ಯೇಸುವಿನಲ್ಲಿ ವಿಶ್ವಾಸ ಇಡುವುದಿಲ್ಲ ಎನ್ನುವ ಪ್ರತಿಯೊಬ್ಬರು ಹೋಗುತ್ತಿದ್ದಾರೆ. ಯೇಸು ಬೇರೆ ದೇಶದ ದೇವರು, ಇಂಗ್ಲಿಷ್ ಮತಸ್ಥದ ದೇವರು, ಕಡಿಮೆ ಜಾತಿಯ ದೇವರು, ತನ್ನನ್ನೇ ತಾನು ರಕ್ಷಿಸಿಕೊಳ್ಳದೆ ಸತ್ತನು ಶಿಲುಬೆ ಮೇಲೆ ಎಂದು ಶಾರೀರಿಕವಾಗಿ ಯೋಚಿಸುತ್ತಾರೆ. ಆತ್ಮೀಯವಾಗಿ ಯೋಚಿಸುವುದಿಲ್ಲ, ಜ್ಞಾನದಿಂದ ಯೋಚಿಸುವುದಿಲ್ಲ, ಹೃದಯದಿಂದ ಯೋಚಿಸುವುದಿಲ್ಲ, ಆದರೆ ಪರೀಕ್ಷಿಸಿ ಯೋಚಿಸುವುದಿಲ್ಲ. ಅವರೆಲ್ಲರೂ ಗಮ್ಯ ತಿಳಿಯದ ವ್ಯಾಮೋಹ ಎಂಬ ಈ ಲೋಕದ ಪ್ರವಾಹದೊಳಗೆ ಹೊಡೆದುಕೊಂಡು ಹೋಗುತ್ತಾರೆ ಪ್ರೇರೆ. ಆದರೆ ನೀನು ನಾನಾದರೂ ಯೇಸುವಿನಲ್ಲಿ ವಿಶ್ವಾಸ ಇಟ್ಟ ಕಾರಣ ತಂದೆ ಈ ಲೋಕವನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟ. ಯೇಸುವಿನಲ್ಲಿ ವಿಶ್ವಾಸ ಇಟ್ಟ ಕಾರಣ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕು ಎಂದು ತಂದೆ ತನ್ನ ಪ್ರಿಯ ಕುಮಾರನ ವಿಶ್ವಾಸವರ ಬಗ್ಗೆ ಉದ್ದೇಶ ಇಟ್ಟಿದ್ದಾನೆ ಪ್ರೇರೆ. ಅದು ಗಮ್ಯ ತಿಳಿಯದ ವ್ಯಾಮೋಹದೊಳಗೆ ನಾವು ಗುರಿ ನಿಲ್ಲಿಸಬೇಕಾಗಿದೆ ಪ್ರೇರೆ. ಆ ವ್ಯಾಮೋಹಗಳಲ್ಲಿ ನಾವು ಗುರಿ ನಿಲ್ಲಿಸಿದರೆ ಮಾರ್ಗ ತಪ್ಪುತ್ತೇವೆ, ಸ್ವರ್ಗಕ್ಕೆ ಹೋಗುವ ಮಾರ್ಗ. ದೇವರ ಬಳಿಯಿಂದ ಬಂದಿದ್ದೆವು ನಮ್ಮ ತಾಯಿ ಗರ್ಭಕ್ಕೆ, ಮತ್ತು ದೇವರ ಬಳಿಗೆ ಹೊರಟು ಹೋಗಲಿದ್ದೇವೆ. ಆ ಮಾರ್ಗ ತಪ್ಪಿಸಲು ಕಣ್ಣಿನಾಶೆ, ಶರೀರದಾಶೆ, ಬದುಕುವಂಡೆಂಬ ಪಾಪ, ಶಾಪ, ಇಚ್ಛೆಗಳು ತರುತ್ತಾನೆ ಸೈತಾನನು. ದೆವ್ವ, ಪಿಶಾಚಿ, ದೇವರಿಗೆ ವಿರುದ್ಧವಾದ ಶಕ್ತಿ, ಪರಲೋಕದಿಂದ ಬಿದ್ದ ಶಕ್ತಿ, ದೇವರ ಬಳಿಯಲ್ಲಿ ಒಂದು ಕಾಲದಲ್ಲಿ ದೇವರ ಸೇವಕನಾಗಿದ್ದ ಶಕ್ತಿ, ದೇವರಿಗೆ ವಿರೋಧವಾಗಿ ಕಾರ್ಯ ಮಾಡುತ್ತಿರುವ ಶಕ್ತಿ, ದೇವರಿಂದ ನರಕ ದಂಡನೆ ಎಂಬ ಶಿಕ್ಷೆಗೆ ಪಾತ್ರವಾದ ಶಕ್ತಿ. ಅದಕ್ಕೆ ಕೆಲವು ಕಾಲ ಬಿಡುಗಡೆ ಮಾಡಲಾಗಿದೆ. ಆದ್ದರಿಂದ ಆ ಸೈತಾನ, ಪಿಶಾಚಿ ಕೆಲವು ದೇವಜನರನ್ನು ಮೋಸಗೊಳಿಸುವುದಕ್ಕೆ ತಿರುಗಾಡುತ್ತಿದ್ದಾನೆ. ಯಾರನ್ನು ನುಂಗಲಿ, ಯಾರನ್ನೂ ಇಲ್ಲ ಎಂದು ಅತ್ತಿತ್ತ ತಿರುಗಾಡುತ್ತಿದ್ದಾನೆ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಸೈತಾನನು, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಎಂದು ಪೇತ್ರನು ತನ್ನ ಪತ್ರಿಕೆ 1ನೇ ಪತ್ರಿಕೆ 5ನೇ ಅಧ್ಯಾಯ 7-8ನೇ ವಾಕ್ಯದಲ್ಲಿ ಬರೆಯುತ್ತಿದ್ದಂದರೆ, ನಿಮ್ಮ ವಿರೋಧಿ ಅಂದರೆ ಯೇಸುವನ್ನು ವಿಶ್ವಾಸದವರ ವಿರೋಧಿ ಪ್ರೇರೆ. ಲೋಕದವರ ವಿರೋಧಿ ಅಲ್ಲ, ಯೇಸುವನ್ನು ವಿಶ್ವಾಸದವರ ವಿರೋಧಿ ಅಲ್ಲ. ಅವರಿಗೆ ದೇವರಾತ. ಅವರನ್ನು ಯಾವಾಗ ಬೇಕಾದರೂ ಮಾರ್ಕೆಟ್ನಲ್ಲಿ ಕುರಿಯನ್ನು ಕೊಂಡುಕೊಂಡು ಕತ್ತರಿಸಿ ತಿನ್ನುವಂತೆ ಅನ್ಯಜನರು, ಅವರನ್ನು ಅನ್ಯಜನರನ್ನು ಕೂಡ ಬಲಿ ಹೊಡೆಯುತ್ತಾನೆ. ದೊಡ್ಡ ವಿಷಯ ಅಲ್ಲ. ಆದರೆ ಅವರಿಂದ ದೇವಜನರನ್ನು ಹಿಂಸೆಪಡಿಸುತ್ತಾನೆ. ಅವರನ್ನು ಲೌಕಿಕ ಆಶೆಪಾಶೆಗಳಿಂದ ತುಂಬಿ ಐಶ್ವರ್ಯವಂತರನ್ನಾಗಿ ಮಾಡಿಸಿ ದೇವಜನರನ್ನು ನೋಯಿಸುತ್ತಾನೆ. ಹೌದು, ನೋಡು ನಿಮ್ಮ ದೇವರು ಏನು ಕೊಟ್ಟ, ನೋಡು ನನ್ನನ್ನು ವಿಶ್ವಾಸಿದವರು ಹೇಗೆ ಚೆನ್ನಾಗಿದ್ದಾರೆ, ಬಲಿ ಒಯ್ಯುವ ಕುರಿಗಳಂತೆ ಇದ್ದಾರೆ ಎಂದು ತೋರಿಸುತ್ತಾನೆ. ಹೌದು, ಬಲಿ ಒಯ್ಯುವ ಕುರಿಮರಿಯ ಪ್ರಿಯವರು ಸೈತಾನನೇ ಅವರನ್ನು ಬಲಿ ಹೊಡೆಯುವಾತ ಪಿಶಾಚಿ. ನಮ್ಮ ಯೇಸುವಾದರೂ ನಮಗಾಗಿ ಬಲಿಯಾಗಿದ್ದಾನೆ. ಆದರೆ ಯೇಸುವನ್ನು ವಿಶ್ವಾಸಲಾರದವರಿಗಾಗಿ ಯಾರೂ ಬಲಿಯಾಗಿಲ್ಲ. ಯಾಕೆ? ಅವರೇ ಬಲಿಯಾಗಬೇಕಾಗಿದೆ. 1ನೇದು ದೇಹದಲ್ಲಿ, 2ನೇದು ಆತ್ಮದಲ್ಲಿ, ನರಕದಲ್ಲಿ. ಹೌದು, ಅಲ್ಲೂ ಕಡಿಯೋ ಗೋಳಾಟ ಇರ್ತದೆ. ಸುಡುವ ಬೆಂಕಿ ಆರುವುದಿಲ್ಲ, ಕಡಿಯುವಳು ಸಾಯುವುದಿಲ್ಲ. ಹೀಗೆ ಗಮ್ಯ ತಿಳಿಯದ ವ್ಯಾಮೋಹದೊಳಗೆ ಗುರಿ ನಿಲ್ಲಿಸಬೇಕಾಗಿದೆ ಪ್ರೇರೆ, ಮಾರ್ಗ ತೋರಿಸುವ ಯೇಸುವಿನ ಮೇಲೆ. ಯಾಕಂದರೆ ಆತನು ಗಾಳಿಯನ್ನು ಗದರಿಸಿ ಗಾಳಿಯನ್ನು, ಸರೋವರವನ್ನು ಶಾಂತಪಡಿಸಿದ ಪ್ರೇರೆ. ಒಂದು ಸಮಯದಲ್ಲಿ ಸರೋವರದ ಮೇಲೆ ಶಿಷ್ಯರೊಂದಿಗೆ ಯೇಸು ಪ್ರಯಾಣ ಮಾಡುತ್ತಿದ್ದಾಗ ಗಾಳಿ, ದೊಡ್ಡ ಬಿರುಗಾಳಿ ಬಂತು. ಅಲೆಗಳು ಬಂದು ನೀರು ಹಡಗಿನಲ್ಲಿ ಬಿದ್ದು ಮುಳುಗುವುದರಲ್ಲಿತ್ತು. ಆಗ ಶಿಷ್ಯರು, ಸ್ವಾಮಿ
ನಾವು ಸಾಯುವುದರಲ್ಲಿದ್ದೇವೆ, ನಿನಗೆ ಚಿಂತೆ ಇಲ್ಲವೇ ಎಂದು ಕೂಗಿಕೊಳ್ಳುತ್ತಾರೆ. ಆಗ ಯೇಸು ಆ ಹಡಗಿನ ತಳಭಾಗದಲ್ಲಿ ನಿದ್ರಿಸುತ್ತಿರುತ್ತಾನೆ. ಹೌದ್ರಿ, ನಮ್ಮ ಕಷ್ಟ ಕಾಲದಲ್ಲಿ ಪ್ರಭು ಇರ್ತಾನೆ ಅಲ್ಲೇ. ಆದರೆ ಪ್ರಭುವಿಗೆ ಮೊರೆ ಇಡಬೇಕಾಗಿದೆ. ಹೇಗೆ ಶಿಷ್ಯರಂತೆ ಅಲ್ಲ, ಸ್ವಾಮಿ ನಾವು ಸಾಯ್ತಿದ್ದೇವೆ, ನಿನಗೆ ಚಿಂತೆ ಇಲ್ಲ ಏನು ಎಂದು ಕೇಳಬಾರ್ದು. ಸ್ವಾಮಿ ನೀನಿದ್ದಿ ಈ ಹಡಗಿನಲ್ಲಿ, ನಮ್ಮ ಜೀವಿತ ಎಂಬ ಹಡಗಿನಲ್ಲಿ ಎಂಥ ಬಿರುಗಾಳಿ, ಸಮುದ್ರದ ಅಲೆಗಳಂತಿರುವ ಕಷ್ಟ, ಸಂಕಟ, ಮರಣ, ಇಕ್ಕಟ್ಟು, ಬಿಕ್ಕಟ್ಟು, ಅನ್ನವಿಲ್ಲದವರು ಇರುವುದು, ವಸ್ತ್ರ ಇಲ್ಲದಿರುವುದು, ಖಡ್ಗ, ಕಟಾರಿ, ಹಿಂಸೆ, ನೋವು, ದುಃಖ, ಈಗಿನ ಸಂಗತಿ, ಮುಂದಿನ ಸಂಗತಿ, ಜೀವ ಮರಣ, ದೇವದೂತ, ದುರಾತ್ಮ, ಪಾತಾಳ, ಪರಲೋಕ, ಯಾವುದು ಪ್ರಭುವೇ ನಿಮ್ಮಲ್ಲಿಟ್ಟಿರುವ ವಿಶ್ವಾಸದಿಂದ ನಮ್ಮನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಹೌದು ಪ್ರಭು, ಈಗ ಹೇಳಬೇಕಾಗಿದೆ. ಆಗ ಯೇಸು ಪ್ರಭು ಎದ್ದೇಳುತ್ತಾನೆ ಪ್ರೇರೆ, ಶಿಷ್ಯರಿಗೆ ಹೇಳುತ್ತಾನೆ, ಅಲ್ಪ ವಿಶ್ವಾಸಿಗಳು ಏಕೆ ಸಂದೇಹ ಪಟ್ಟಿರಿ ಎನ್ನುವುದರ ಮೂಲಕ ಸರೋವರಕ್ಕೆ, ಗಾಳಿಗೆ ಗದರಿಸುತ್ತಾನೆ. ಸುಮ್ಮನಿರು, ಮರೆಯಬೇಡ ಎಂದು. ಕೂಡಲೇ ಸರೋವರ ಶಾಂತವಾಗುತ್ತದೆ. ಆಗ ಶಿಷ್ಯರು, 12 ಜನ ಶಿಷ್ಯರು ಮೌನ ತಾಳುತ್ತಾರೆ, ಭಯ ಹೊಂದುತ್ತಾರೆ. ಈತನು ಯಾರಿರಬಹುದು? ಸರೋವರವು, ಗಾಳಿಯು, ಸಮುದ್ರವು ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ. ಆದರೆ ಯೇಸು ಯಾರಿರಬಹುದು ಎಂದು ನಾವು ಪ್ರಶ್ನಿಸಬೇಕಾಗಿದೆ. ಯೇಸು ಇಂತಾತ ಅಂತ ತೀರ್ಪು ಕೊಡಬಾರದು. ಯೇಸು ಯಾರಿರಬಹುದು? ಆತ ಅದೃಶ್ಯ ದೇವರ ಸಾದೃಶ್ಯ ರೂಪ ಪ್ರೇರೆ, ಕಾಣುವ ರೂಪ, ಆಗಲೆಲ್ಲದರಲ್ಲಿ ಅಗ್ರಸ್ಥ. ಆತನ ಮುಖಾಂತರ ಸಮಸ್ತ ಉಂಟಾಯಿತು, ಆತನಿಲ್ಲದೆ ಒಂದು ಉಂಟಾಗಲಿಲ್ಲ. ಆತನು ದೇವರ ಬಳಿಯಲ್ಲಿದ್ದನು, ದೇವರ ಸ್ವರವಾಗಿದ್ದನು, ದೇವರಾಗಿದ್ದನು. ಹೌದು, ಆತನಲ್ಲಿ ಜೀವ ಇತ್ತು. ಆ ಜೀವ ಮಾನವರಾದ ನಮ್ಮ ಜನಾಂಗಕ್ಕೆ ಬೆಳಕಾಗಿದೆ. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಕತ್ತಲು ಅದನ್ನು ಮುಸ್ಕಲಾಗುವುದಿಲ್ಲ. ಹೌದು ಪ್ರೇರೆ, ಆತನೇ ಆದಿ ಸಂಭೂತನಾಗಿದ್ದಾನೆ ಪ್ರೇರೆ, ಹಳೆಯ ಕಾಲದಿಂದ ಇರುವಾತನಾಗಿದ್ದಾನೆ. ಆತನ ಬೇರೆ ದೇವರಿಲ್ಲ. ಆತನೇ ಭೂತ, ವರ್ತಮಾನ, ಭವಿಷ್ಯತ್ ಕಾಲಗಳಲ್ಲಿರುವ ಸರ್ವಶಕ್ತನು. ಆದ ಸಂಗತಿಗಳು ಆತನ ತಿಳಿದಿವೆ, ಆಗುವ ಸಂಗತಿಗಳು ತಿಳಿದಿವೆ, ಆಗಲಿರುವ ಸಂಗತಿಗಳು ತಿಳಿದಿವೆ. ಹೌದ್ರಿ, ಆತನೇ ಎಲ್ಲ ಮಾನವರಿಗೋಸ್ಕರ ನಮ್ಮ ಎಲ್ಲ ಪಾಪ ಶಾಪ ತನ್ನ ಮೇಲೆ ತೆಗೆದುಕೊಂಡು ಯೋಚನೆ, ಮಾತು, ಕ್ರಿಯೆ, ಕರ್ತವ್ಯಗಳಿಂದ ಮಾಡಿದ ಎಲ್ಲ ಪಾಪ ಕೊಡುವ ಸಮಾನ ಮರಣ. ಹೌದ್ರಿ, ಪಿಶಾಚಿ ನಮ್ಮಿಂದ ಪಾಪ ಮಾಡಿಸುತ್ತಾನೆ. ನಾವು ಮರಣಿಸಿ ದೇಹದಲ್ಲಿ ಆಯಾಸಗೊಂಡು ಅನಾರೋಗ್ಯದಿಂದ ಅಥವಾ ಚಿಂತೆ ಪೇಚಾಟಗಳಿಂದ ದೇವರಿಗೆ ವಿರುದ್ಧವಾಗಿ ಜೀವಿಸಿ ಮರಣಿಸಿ ತನ್ನ ಶಿಕ್ಷೆಗೆ ದೇವರು ನೇಮಿಸಿದ್ದಾನೆ ಸೈತಾನನಿಗೆ. ಆ ಶಿಕ್ಷೆಗೆ ನಾವು ಪಾತ್ರರಾಗುವಂತೆ ಮಾಡುತ್ತಿದ್ದಾನೆ. ಆದರೆ ಯೇಸು ಕ್ರಿಸ್ತನಾದರೂ ಆತನಲ್ಲಿ ವಿಶ್ವಾಸ ಇಡುವ ಅಥವಾ ದೇವರಲ್ಲಿ ವಿಶ್ವಾಸ ಇಡುವರ ಪರವಾಗಿ ಬಂದು ನಮ್ಮ ಪಾಪ ಸ್ಥಳದಲ್ಲಿ ಆತನು ಶಿಕ್ಷೆ ಹೊಂದಿ 3ನೇ ದಿನ ಎದ್ದಿದ್ದಾನೆ. ಪಾಪ ಶಾಪ ಕೊಡುವ ಸಂಬಳ ಮರಣದಿಂದ ಬಿಡಿಸಿದ್ದಾನೆ. ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ ತಂದೆಯು ತಾನೇ ಅವರಂತೆಯೇ ಆದನು. ಮಕ್ಕಳು ಜೀವಮಾನದುದ್ದಕ್ಕೂ ಮರಣ ಭಯದ ನಿಮಿತ್ತ ಸೈತಾನದ ಆಡಳಿತದಲ್ಲಿ, ಭಯದಲ್ಲಿ, ಅಧೀನದಲ್ಲಿರುವುದರಿಂದ ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಸೋಲಿಸಿದ ಪ್ರೇರೆ. ಹೌದು, ಹೀಗೆ ನಮ್ಮ ಸ್ಥಳದಲ್ಲಿ ತಾನು ಮರಣ ಹೊಂದಿ ಪಾಪವಿಲ್ಲದಾತನಾಗಿ ನೀತಿವಂತನಾದ ದೇವಕುಮಾರನಾಗಿ 3ನೇ ದಿನ ಎದ್ದ ಪ್ರೇರೆ. ಇಂದಿಗೂ ಆತನು ನಮ್ಮ ಮಧ್ಯೆ ಆತ್ಮಸ್ವರೂಪನಾಗಿ ಚಲಿಸುತ್ತಾನೆ, ನಮ್ಮೊಳಗೆ ಜೀವಿಸುತ್ತಾನೆ. ಆತ್ಮನಾಗಿ ನಮ್ಮ ಹೃದಯದಲ್ಲಿ, ದೇಹಾತ್ಮರಣದಲ್ಲಿ ತಂದೆಯ ಬಳಿಯಲ್ಲಿ ಇದ್ದಾನೆ. ವಾಕ್ಯವಾದ ದೇವರಾಗಿ ನಮಗಾಗಿ ವಿಜ್ಞಾಪಿಸುತ್ತಿದ್ದಾನೆ. ತಂದೆ, ಇವರು ಮಾಡುತ್ತಿರುವುದು ಏನೆಂದು ಇವರು ಅರಿಯರು, ಇವರನ್ನು ಕ್ಷಮಿಸು. ಇವರು ನನ್ನಂತೆ ಜೀವಿಸಲು ನನ್ನ ಪಾಪ ಶಾಪಗಳನ್ನು ಗೆದ್ದ, ಸೈತಾನನ ಕಾರ್ಯಗಳನ್ನು ನಾಶ ಮಾಡಿದ, ಮರಣಾಧಿಕಾರಿಯನ್ನು ಗೆದ್ದ, ಮರಣದಿಂದ ಎದ್ದ ನನ್ನ ಆತ್ಮವನ್ನು ಇವರ ಮೇಲೆ ಕಳುಹಿಸು ಎಂದು ಬೇಡಿಕೊಳ್ಳುತ್ತಾನೆ. ಆದರೆ ಆ ಆತ್ಮ ನಿಮ್ಮ ಮೇಲೆ ಬಂದಾಗ ಈ ಶಕ್ತಿ ಹೊಂದುವಿರಿ, ಭೂಮಿ ಎಲ್ಲ ಕಡೆ ಸಾಕ್ಷಿಗಳಾಗುತ್ತೀರಿ. ಮೊದಲನೇದಾಗಿ ಜೆರುಸಲೇಮ್, ಯೇಸು ಕ್ರಿಸ್ತನ ತಿರುಗಾಡಿದ ಸ್ಥಳ. 2ನೇದಾಗಿ ಜುದೇಯ, ಆದರೆ ದೇವರ ಆರಿಸಿಕೊಂಡ ಪ್ರತ್ಯೇಕವಾದ ಗುಂಪು. 3ನೇದಾಗಿ ಸಮಾರ್ಯ, ಬಹಿಷ್ಕರಿಸಲ್ಪಟ್ಟ ಜನ. ಹೌದ್ರಿ, 4ನೇದಾಗಿ ಎಲ್ಲ ಕುಲ, ಭಾಷೆ, ಜನಾಂಗಗಳವರು. ಕಾರಣ ನಾವೆಲ್ಲರೂ ದೇವರ ಕೈಕೃತಿಗಳು ಪ್ರತಿಯೊಬ್ಬ ಮಾನವರು, ಸ್ತ್ರೀ ಪುರುಷರು. ಹೀಗೆ ನಮಗೆ ಮೇಲುಂಟು ಮಾಡಲು ಬಂದಿದ್ದಾನೆ ಪ್ರಭು. ಗಾಳಿಯನ್ನು ಗದರಿಸಿ ನಮ್ಮ ಜೀವನದಲ್ಲಿರುವ ಗಾಳಿ, ಸೈತಾನನ ಗಾಳಿ, ಎಲ್ಲ ಅನಾರೋಗ್ಯದ, ಭಯದ, ಮರಣದ, ಚಿಂತೆ ಪೇಚಾಟದ, ಆರ್ಥಿಕ ಮಾಂದ್ಯದ ಅಥವಾ ಯಾವುದೇ ರೀತಿಯ ಅಜ್ಞಾನದ ಗಾಳಿಯನ್ನು ಗದರಿಸುತ್ತಾನೆ ಪ್ರೇರೆ. ಆತನ ಪರಿಶುದ್ಧಾತ್ಮನ ತುಂಬುವಿಕೆ ಅಥವಾ ಯೇಸು ವಾಕ್ಯ ಎಂಬ ನೆರಳನ್ನು ನಮಗೆ ನೀಡುತ್ತಾನೆ, ನಮಗೆ ಮೇಲುಂಟು ಮಾಡುತ್ತಾನೆ. ತನ್ನ
ಪರಿಶುದ್ಧ ಗ್ರಂಥದ ಮೂಲಕ ಮಾತಾಡುತ್ತಾ ಹೀಗೆ ಪ್ರಭು ಒಳ್ಳೆ ಕುರುಬನಾಗಿರುವುದರಿಂದ ಆತನ ಗುಡಾರದೊಳಗೆ ಅಂದರೆ ಆತನ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಾ ಆತನನ್ನು ಕೊಂಡಾಡುತ್ತಾ ಹೌದ್ರಿ ಆತನನ್ನು ಕೀರ್ತಿಸುತ್ತಾ ಆತನು ಮಾಡಿದ ಕಾರ್ಯಗಳನ್ನು ಮೆಲುಕು ಹಾಕುತ್ತಾ ಹೃದಯದಲ್ಲಿ ಧ್ಯಾನಿಸುತ್ತಾ ಇತರರಿಗೆ ಸಾರುತ್ತಾ ಆತನೇ ಯುಗದ ಸಮಾಪ್ತಿಯವರೆಗೂ ನಮ್ಮ ಜೊತೆ ಇರುವ ದೇವರು, ಪರಲೋಕದಲ್ಲಿ ಕೂಡ ಆತನೇ ನಮಗೆ ಅವಶ್ಯಕವಾದ ಆತನು. ಹೌದ್ರಿ ದಾವೀದನು ಹೇಳ್ತಾನೆ ಕೀರ್ತನೆಯಲ್ಲಿ 73ನೇ ಕೀರ್ತನೆ ಇರ್ಬೋದು, ದೇವರೇ ನಿನ್ನ ಹೊರತು ನನಗೆ ಬೇರೆ ಯಾರು ಬೇಕಿಲ್ಲ ಇಹದಲ್ಲಿ, ನಿನ್ನ ಹೊರತು ನನಗೆ ಮತ್ತಾರು ಇಲ್ಲ ಪರಲೋಕದಲ್ಲಿ. ಹೌದ್ರಿ ಹೀಗೆ ಒಳ್ಳೆ ಕುರುಬನಾಗಿದ್ದಾನೆ ಪ್ರೇರಿ. ಆತನ ಪ್ರಾರ್ಥಿಸುವವರೊಂದಿಗೆ, ಆತನ ಸೇವೆ ಎಂಬ ಗುಡಾರದೊಳಗೆ, ಆತನ ವಿಶ್ವಾಸ ಎಂಬ ಗುಡಾರದೊಳಗೆ, ಆತನ ಪರಿಶುದ್ಧಾತ್ಮ ಎಂಬ ಗುಡಾರದೊಳಗೆ, ಆತನ ವಾಕ್ಯ ಎಂಬ ಗುಡಾರದೊಳಗೆ, ರಕ್ಷಣೆ ನೀಡುವ ಯೇಸು ನಾಮ ಗುಡಾರದೊಳಗೆ ಮೈ ಮರೆಯಬೇಕಾಗಿದೆ. ಏಕೆಂದರೆ ಮಮತೆಯನ್ನು ತೋರಿಸುವ ದೇವರಾಗಿದ್ದಾನೆ ಯೇಸು ಕ್ರಿಸ್ತನು, ದೇವಕುಮಾರ. ಮತ್ತು ಮಹಿಮಾನ್ವಿತವಾದ ಆತನ ಮಂದಿಯೊಳಗೆ ನಮ್ಮನ್ನು ಬಚ್ಚಿಟ್ಟು ಆತನೊಂದಿಗೆ ಆ ಪರಿಶುದ್ಧ ಪರ್ವತವಾದ ಪ್ರತ್ಯೇಕ ದೇವಜನರ ಗುಂಪಾದ ಸಿಯೋನಿಗೆ ನಮ್ಮನ್ನು ತೆಗೆದುಕೊಂಡು ಹೋಗುತ್ತಾನೆ ಅಂತ ಮೇಲು ಮಾಡುತ್ತಾನೆ ಪ್ರೇರೆ. ಹೀಗೆ ಮಹಿಮಾನ್ವಿತವಾದ ದೇವರ ಜನರೊಂದಿಗೆ ನಮ್ಮನ್ನು ಬಚ್ಚಿಡುವಂತೆ ಆ ಪ್ರತ್ಯೇಕವಾದ ಸಿಯೋನ್ ಪರ್ವತದ ಜನರೊಂದಿಗೆ ನಾವು ಮೇಲುಗಳನ್ನು ಅನುಭವಿಸುವ ಪ್ರೇರೆ. ಕಣ್ಣು ಕಾಣದ ಕಿವಿ ಕೇಳದ ಮಾನವ ಹೃದಯ ಗ್ರಹಿಸಿದ ಅತಿಶಯಗಳನ್ನು ತನ್ನನ್ನು ಒಲಿದವರಿಗೆ ದೇವರು ಪರಲೋಕದಲ್ಲಿ ಸ್ವರ್ಗದಲ್ಲಿ ಸಿದ್ಧ ಮಾಡಿಟ್ಟಿದ್ದಾನೆ. ಹೌದು ಪ್ರೇರೆ. ಹೀಗೆ ನಾವು ಆತ್ಮೀಯ ಆಹಾರದ ಬಗ್ಗೆ ಅನೇಕ ವಿಷಯಗಳನ್ನು ನೋಡಬಲ್ಲೆವು ಪ್ರೇರೆ. ನಾವು ಒಂದನೇ ಈ ವಾಕ್ಯದೊಳಗೆ ಪ್ರವೇಶವಾಗುವುದಾದರೆ ಆತ್ಮೀಯ ಆಹಾರ, ನಾವು ಏಷಯ ಪ್ರವಾದಿ ಗ್ರಂಥ 25ನೇ 6ನೇ ವಾಕ್ಯದಲ್ಲಿ ನೋಡ್ತೇವೆ. ಏಷಯ ಪ್ರವಾದಿ ಗ್ರಂಥ 25ನೇ ಅಧ್ಯಾಯ 6ನೇ ವಾಕ್ಯ. ಪ್ರೊಫೆಟ್ ಐಸಾಯ ಪ್ರಾಫೆಟ್ ಐಸಾಯ ಚಾಪ್ಟರ್ 25 ವರ್ಸ್ 6th ವರ್ಡ್. ಇಲ್ಲಿ ಓದುವುದಾದರೆ, ಇದಲ್ಲದೆ ಸೇನಾಧೀಶ್ವರನಾದ ಯೆಹೋವನು ಈ ಪರ್ವತದಲ್ಲಿ ಸಕಲ ಜನಗಳಿಗೂ ಸಾರವತ್ತಾದ ಮೃಷ್ಟಾನ್ನದಿಂದಲೂ ಮಡ್ಡಿ ಗಟ್ಟಿದ ಮೇಲೆ ಶೋಧಿಸಿದ ದ್ರಾಕ್ಷರಸದಿಂದಲೂ ಕೂಡಿದ ಔತಣವನ್ನು ಅಣಿಮಾಡುವನು. 7ನೇ ವಾಕ್ಯ. ಮತ್ತು ಸಮಸ್ತ ಜನಾಂಗಗಳನ್ನು ಮುಚ್ಚಿರುವ ಮುಸುಕನ್ನು ಸಕಲ ದೇಶೀಯರ ಮೇಲೆ ಹಾಕಿರುವ ತೆರೆಯನ್ನು ಇದೇ ಪರ್ವತದಲ್ಲಿ ನಾಶ ಮಾಡುವನು. 8ನೇ ವಾಕ್ಯ. ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು. ಕರ್ತನಾದ ಯೆಹೋವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಒರೆಸಿಬಿಡುವನು. ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲದಿಂದಲೇ ತೊಲಗಿಸುವನು. ಯೆಹೋವನೇ ಇದನ್ನು ನುಡಿದಿದ್ದಾನೆ. ಹೌದ್ರಿ. 9ನೇ ವಾಕ್ಯ. ಆ ದಿನದಲ್ಲಿ ಜನರು, ಆಹಾ, ಈತನೇ ನಮ್ಮ ದೇವರು, ನಮ್ಮನ್ನು ರಕ್ಷಿಸಲಿ ಎಂದು ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ. ಹೌದು ಪ್ರೇರೆ. ಯೇಸು ಕ್ರಿಸ್ತನನ್ನು, ತಂದೆ ದೇವರನ್ನು, ಪರಿಶುದ್ಧ ಆತ್ಮಸ್ವರೂಪನನ್ನು, ಈತನೇ ಯೆಹೋವನು, ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ, ಈತನ ರಕ್ಷಣೆಯಲ್ಲಿ ಆನಂದಿಸಿ ಉಲ್ಲಾಸ ಪಡುವೆವು ಎಂದು ಹೇಳಿಕೊಳ್ಳುವರು. ಹೌದು ಪ್ರೇರೆ. ಹೀಗೆ ಯೆಹೋವನು ಇಸ್ರಾಯೇಲನ್ನು ಶತ್ರುಬಾಧೆಯಿಂದ ಬಿಡಿಸಿ ಅದರ ಮೂಲಕ ಸಕಲ ಜನಾಂಗಗಳಿಗೂ ಮೇಲನ್ನು ಉಂಟು ಮಾಡುವ ವಿಷಯದಲ್ಲಿ ದೇವರು ತಿಳಿಸುತ್ತಿದ್ದಾನೆ. ಇಸ್ರಾಯೇಲ್ ಅಂದರೆ ದೇವರ ಸ್ವಂತ ಜನರು ಪ್ರೇರೆ. ದೇವರೊಂದಿಗೆ ಪ್ರಾರ್ಥನೆಯಲ್ಲಿ ಹೋರಾಡಿ ಗೆದ್ದ ಜನಾಂಗದ ಜನರು ಪ್ರೇರೆ, ಯಾಕೋಬನ ಕುಲ. ಹೀಗೆ 10ನೇ ವಾಕ್ಯ. ಯಾಕೆಂದರೆ ಯೆಹೋವನ ಹಸ್ತವು ಈ ಪರ್ವತದಲ್ಲಿ ನೆಲೆಯಾಗಿರುವುದು, ಮೋವಾಬಾದರೂ ತಿಪ್ಪೆಗುಂಡಿಯ ರೊಚ್ಚಿನಲ್ಲಿ ಒಣಹುಲ್ಲು ತುಳಿಯಲ್ಪಡುವ ಹಾಗೆ ತಾನಿದ್ದಲ್ಲೇ ತುಳಿಯಲ್ಪಡುವುದು. ಹೌದು. 11ನೇ ವಾಕ್ಯ. ಈಜುವವನು ಕೈಯಾಡಿಸುವಂತೆ ಅದರಲ್ಲಿಯೇ ಕೈಯಾಡಿಸುವುದು. ಯೆಹೋವನು ಅದರ ಗರ್ವವನ್ನು, ಕೈಯ ಚಮತ್ಕಾರವನ್ನು ತಗ್ಗಿಸಿಬಿಡುವನು. 12ನೇ ವಾಕ್ಯ. ದುರ್ಗಮವಾಗಿಯೂ ಎತ್ತರವಾಗಿಯೂ ಇರುವ ನಿನ್ನ ಕೋಟೆಗಳನ್ನು ಆತನು ಕೆಡವಿ ತಗ್ಗಿಸಿ ನೆಲಸಮ ಮಾಡಿ ಧೂಳಿಗೆ ತರುವನು. ಹೌದು ಪ್ರೇರೆ. ದೇವಜನರಿಗೆ ವಿರುದ್ಧವಾದ್ದೆಲ್ಲ ಕೆಡವಿ ನೆಲಸಮ ಮಾಡಿ ಆತನು ಧೂಳಿಗೆ ತರುತ್ತಾನೆ ಪ್ರೇರೆ. ಆದರೆ ದೇವರಲ್ಲಿ ಭರವಸೆ ಇಟ್ಟವರು, ನಮ್ಮನ್ನು ರಕ್ಷಿಸುವ ದೇವರು ಈತನಲ್ಲೇ ನಾವು ನಿರೀಕ್ಷಿಸುತ್ತಿದ್ದೇವೆ, ಈತನೇ ಯೆಹೋವನು ಯೇಸು ಕ್ರಿಸ್ತನು, ಈತನ ನಿರೀಕ್ಷಿಸಿಕೊಂಡಿದ್ದೇವೆ ಎಂದು ಆತನ ರಕ್ಷಣೆಯಲ್ಲಿ ಆನಂದಿಸಿ ಉಲ್ಲಾಸ ಪಡುವುದಾದರೆ ದೇವರ ಹಸ್ತವು ಈ ಪರ್ವತದ ಮೇಲೆ ನೆಲೆಯಾಗಿರುವುದು ನಮ್ಮ ಮೇಲೆ. ಹೌದು ಪ್ರೇರೆ. ನಾವು ಪರ್ವತ ಎಂದಾಗ ಕೀರ್ತನೆಗಳ ಗ್ರಂಥ 2ನೇ ಕೀರ್ತನೆ ನೋಡುತ್ತೇವೆ. ದೇವರು ತಾನು ನೇಮಿಸಿದ ಅರಸನನ್ನು
ಈ ಪರ್ವತದಲ್ಲಿ ಸಿಯೋನೆಂಬ ಪರ್ವತದಲ್ಲಿ ನೇಮಿಸಿದ್ದೇನೆ ಎಂದು ಹೇಳುತ್ತಾನೆ ಅಂತ ಪರ್ವತದಲ್ಲಿ ನಮ್ಮೆಲ್ಲರೂ ನಿಲ್ಲಿಸಲಿ ಪ್ರಭು.